ನಮಸ್ಕಾರ. ಧರ್ಮದ ರಕ್ಷಣೆಗಾಗಿ ಒಬ್ಬ ಮನುಷ್ಯ ಎಷ್ಟರ ಮಟ್ಟಿಗೆ ಹೋಗ್ಬೋದು? ಇದಕ್ಕೆ ಉತ್ತರವೇ ಮಹಾರಾಜ ಶಿಬಿಯ ಜೀವನ. ಈ ಶಿಬಿಯ ಚರಿತ್ರೆ ನಮಗೆ ಅನೇಕ ಪುರಾಣಗಳಲ್ಲಿ ಸಿಗ್ತದೆ ಸ್ನೇಹಿತರೆ. ಮಹಾಭಾರತದಲ್ಲಿದೆ, ಅದೇ ರೀತಿಯಾಗಿ ಪದ್ಮಪುರಾಣದಲ್ಲಿ, ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ಈ ಶಿಬಿಯ ಕಥೆ ಬರ್ತದೆ. ಮಹಾಭಾರತದ ವನಪರ್ವದಲ್ಲಿ ಈ ಕಥಾಭಾಗವನ್ನು ಮಾರ್ಕಂಡೇಯ ಮುನಿಗಳು ಯುಧಿಷ್ಠಿರನಿಗೆ ಧರ್ಮದ ಮಹತ್ವವನ್ನು ವಿವರಿಸುವಾಗ ಈ ಕಥೆಯನ್ನು ಹೇಳ್ತಾ ಬರ್ತಾರೆ. ಬಹಳ ಹಿಂದೆ ಶಿಬಿ ಅಂತ ಹೇಳುವಂಥ ಒಬ್ಬ ರಾಜ ಇರ್ತಾನೆ. ಬಹಳ ಧರ್ಮಿಷ್ಠ. ತನ್ನ ಬಳಿ ಆಶ್ರಯಕ್ಕೆ ಅಂತ ಬಂದವರನ್ನು ಯಾರನ್ನೂ ಕೂಡ ನಿರಾಶೆ ಮಾಡ್ತಿರಲಿಲ್ಲ. ಆಶ್ರಯಕ್ಕೆ ಅಂತ ಬಂದವರೆಲ್ಲರನ್ನೂ ಕೂಡ ಪ್ರೀತಿಯಿಂದ ಕಾಣ್ತಿದ್ದ, ಕನಿಕರದಿಂದ ಕರುಣೆಯಿಂದ ಕಾಣ್ತಿದ್ದ. ಯಾವ ಪ್ರಾಣಿಗಳಿರಲಿ, ಪಕ್ಷಿಗಳಿರಲಿ, ಬಡವರಿರಲಿ, ಶ್ರೀಮಂತರಿರಲಿ, ಭೇದ ಭಾವ ಇಲ್ಲ. ತನ್ನಲ್ಲಿ ಬಂದವರೆಲ್ಲರನ್ನೂ ಕೂಡ ಪ್ರೀತಿಯಿಂದ ಕಾಣ್ತಿದ್ದಂತಹ ಸ್ವಭಾವ ಶಿಬಿಯದ್ದಾಗಿತ್ತು. ಇವನು ಬಹಳ ಧರ್ಮಿಷ್ಠ ಅಂತ ಹೇಳುವಂಥ ಇವನ ಕೀರ್ತಿ ಪ್ರಪಂಚದಲ್ಲಿ ಎಲ್ಲ ಕಡೆಯಲ್ಲೂ ಹರಡಿತು. ಶರಣಾಗತರಾಗಿ ಬಂದವರನ್ನು ಕೈ ಬಿಡುವುದಿಲ್ಲ. ತನ್ನ ಸ್ವಾರ್ಥವನ್ನು ಲೆಕ್ಕಿಸದೆ ತಾನು ಕರುಣೆಯಿಂದ ತುಂಬಿಕೊಂಡಂತಹ ಕರುಣಾಮೂರ್ತಿ ಇವನು ಶಿಬಿ ಅಂತ ಹೇಳುವಂತಹ ವಿಚಾರ ಪ್ರಪಂಚದಲ್ಲಿ ಎಲ್ಲ ಹರಡಿ ದೇವಲೋಕಕ್ಕೂ ಕೂಡ ಈ ವಿಚಾರ ಮುಟ್ಟಿತು. ರಾಮೋ ವಿಗ್ರಹವಾನ್ ಧರ್ಮ ಅಂತ ರಾಮಾಯಣದಲ್ಲಿ ಹೇಳಿದ ಹಾಗೆಯೇ ರಾಮನ ಅದೇ ಗುಣಗಳು ಇವನಲ್ಲಿಯೂ ಕೂಡ ಇತ್ತಂತೆ. ಧರ್ಮಕ್ಕೆ ವಿಗ್ರಹ ರೂಪ ಬಂದಿದ್ದರೆ ಅದು ಶಿಬಿಯ ರೂಪದಲ್ಲಿತ್ತು ಅಂತ ಹೇಳುವಂಥ ರೀತಿಯಲ್ಲಿ ಇದ್ದಂತಹ ಶಿಬಿ. ಇದು ಸ್ವರ್ಗಲೋಕಕ್ಕೂ ಕೂಡ ಈ ವಿಚಾರ ಮುಟ್ಟಿತು. ಅಲ್ಲಿ ಅಗ್ನಿದೇವ ಮತ್ತು ಇಂದ್ರದೇವ ಇವರಿಬ್ಬರೂ ಕೂಡ ಮಾತಾಡ್ತಾರಂತೆ. ನಿಜವಾಗಿಯೂ ಶಿಬಿಯಲ್ಲಿ ಅಂತಹ ಗುಣಗಳು ಉಂಟಾ? ನಿಜವಾಗಿಯೂ ಅವನು ಧರ್ಮಿಷ್ಠನ ಅಥವಾ ಜನರೆಲ್ಲರೂ ಸುಮ್ಮನೆ ಹೊಗಳಿಕೆಗೆ ಅವನನ್ನು ಹೊಗಳುವುದಾ? ನಾವೆಲ್ಲ ಪರೀಕ್ಷೆ ಮಾಡುವ ಒಂದು ಬಾರಿ ಅಂತ ಆಲೋಚನೆ ಮಾಡ್ತಾರೆ. ಅಗ್ನಿದೇವ ಒಂದು ಪುಟ್ಟ ಪಾರಿವಾಳವಾಗಿ ತಾನಲ್ಲಿ ರೂಪ ಧರಿಸ್ತಾನಂತೆ. ಹಾಗೂ ಇಂದ್ರ ದೊಡ್ಡ ಕ್ರೂರವಾದಂತಹ ಒಂದು ಗಿಡುಗನ ರೂಪವನ್ನು ಇಂದ್ರ ಧರಿಸ್ತಾನೆ. ಈ ಪಾರಿವಾಳ ಏನು ಮಾಡುತ್ತದೆ? ಅಗ್ನಿದೇವ ಪಾರಿವಾಳದ ರೂಪದಲ್ಲಿದ್ದದ್ದು ಹಾರ್ತಾ 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 ಭೂಲೋಕಕ್ಕೆ ಬರ್ತದೆ. ಭೂಲೋಕದಲ್ಲಿ ಈ ಶಿಬಿ ಸಭೆಯನ್ನು ನಡೆಸ್ತಾ ಇದ್ದಾನೆ. ಆ ಶಿಬಿಯ ಆ ಸಭೆಗೆ ಬಂದಂತಹ ಪಾರಿವಾಳ ಏನು ಮಾಡುತ್ತದೆ ಅಂದರೆ ಅವನ ಮಡಿಲಿಗೆ ಬಿದ್ದು ಬಿಡ್ತದಂತೆ. ಪಾರಿವಾಳ ಮಡಿಲಿಗೆ ಬಿದ್ದು ಬಿಡ್ತದೆ. ಅದು ಮಾತಾಡ್ತದೆ, ಧ್ವನಿ ನಡುಗ್ತದೆ, ಕಣ್ಣುಗಳಲ್ಲೆಲ್ಲ ನೀರು, ಇಡೀ ಶರೀರ ಕಂಪಿಸ್ತಾ ಉಂಟು ಪಾರಿವಾಳದ್ದು. ಪಾರಿವಾಳ ಶಿಬಿ ಹತ್ರ ಹೇಳ್ತಾನೆ, ರಾಜ, ತುಂಬ ಕಷ್ಟದಲ್ಲಿದ್ದೇನೆ, ಬಹಳ ಬಳಲಿದ್ದೇನೆ, ದೊಡ್ಡದಾದಂಥ ಪಕ್ಷಿಯೊಂದು ನನ್ನನ್ನು ಅಟ್ಟಿಸಿಕೊಂಡು ಬರ್ತಾ ಉಂಟು, ಅಪಾಯದಲ್ಲಿದ್ದೇನೆ, ನನ್ನನ್ನು ಕಾಪಾಡು ಅಂತ. ಅಷ್ಟೊತ್ತಿಗೆ ಇನ್ನೇನು ಅವನು ಅದನ್ನು ಪ್ರೀತಿಯಿಂದ ಕೈಯಲ್ಲಿ ಎತ್ತಿಕೊಂಡಿದ್ದಾನೆ. ಇದಕ್ಕೇನಾದರೂ ಸಾಂತ್ವನ ಮಾಡಬೇಕು, ಸಮಾಧಾನ ಮಾಡಬೇಕು ಅಂತ ಆಲೋಚಿಸುವಾಗ ಇನ್ನೊಂದು ದೊಡ್ಡ ಪಕ್ಷಿಯಾದಂತಹ ಗಿಡುಗ ಒಳಗೆ ಬಂದು ಆಕಾಶದಲ್ಲಿ ನಿಂತು ಗರ್ಜಿಸ್ತದಂತೆ. ಶಿಬಿಯ ಸಭೆಗೆ ಬಂದು ಹೇಳುತ್ತದೆ, ಅದೂ ಮಾತಾಡ್ತದೆ. ಈ ಪಕ್ಷಿ ಪಾರಿವಾಳವೂ ಮಾತಾಡ್ತಿತ್ತು, ಬಂದಂಥ ಗಿಡುಗವೂ ಮಾತಾಡ್ತದೆ. ಆಶ್ಚರ್ಯದಿಂದ ನೋಡ್ತಾ ಇದ್ದಾನಂತೆ ಶಿಬಿ. ಇದು ಏನಪ್ಪ, ಯಾವ ಪರೀಕ್ಷೆ ಇದು ಅಂತ. ಬಂದಂಥ ಆ ಗಿಡುಗ ಮಾತಾಡ್ತದೆ, ಅದು ನನ್ನ ಆಹಾರ, ನನಗೆ ಕೊಟ್ಟು ಬಿಡು, ನೀನು ಯಾಕೆ ಅದನ್ನು ಹಿಡ್ಕೊಂಡಿದ್ದಿ, ಅದರ ಆರ್ತನಾದಕ್ಕೆ ನಿನಗೆ ಯಾಕೆ ಮರುಕ, ಬಿಟ್ಟು ಬಿಡು, ಅದು ನನ್ನ ಆಹಾರ ಅಂತ ಗಿಡುಗ ಗರ್ಜಿಸ್ತದೆ. ಆ ಹೊತ್ತಿಗೆ ಶಿಬಿಗೆ ದುಃಖ ಆಗ್ತದೆ. ಏನು ಮಾಡುವುದು ಈಗ? ಶಿಬಿ ಹೇಳ್ತಾನಂತೆ, ಅಲ್ಲ, ಇದು ನನ್ನ ಶರಣಾಗತಿಯನ್ನು ಬೇಡಿ ನನ್ನ ಬಳಿಗೆ ಬಂದಿದೆ, ನಾನಿದಕ್ಕೀಗ ಆಶ್ರಯವನ್ನು ಕೊಡಬೇಕು. ಈಗ ಸಾಯಿಲಿ ಅಂತ ನಿನ್ನ ಹತ್ರ ಬಿಟ್ಟು ಬಿಡುವುದು ಧರ್ಮ ಅಲ್ಲಲ್ಲ, ನನ್ನ ಹತ್ರ ಬೇಡಿಕೊಂಡು ಬಂದಂಥ ಪಕ್ಷಿ ಇದು ಅಂತ. ಆವಾಗ ಗಿಡುಗ ಹೇಳ್ತದೆ, ಹಾಗಾದರೆ ನನ್ನ ಗತಿ ಏನು? ನನಗೀಗ ಹಸಿವೆ ಆಗಿದೆ, ನಾನು ಆಹಾರವನ್ನು ತಿನ್ನಬೇಕು, ನನ್ನ ಮರಿಗಳ ಗತಿ ಏನು? ಅವುಗಳಿಗೆ ನಾನು ಆಹಾರವನ್ನು ಕೊಂಡು ಹೋಗಬೇಕು. ನೀನೀಗ ಈ ಪಕ್ಷಿಯನ್ನು ಕಾಪಾಡಿದಿ ಅಂತ ಹೇಳಿ ಆದರೆ ನನಗೆ ಆಹಾರ ಸಿಗದೇ ಇದ್ದಂಥ ಪಾಪ ನಿನಗೆ ಬರುವುದಿಲ್ವಾ? ಆಲೋಚನೆ ಮಾಡು ಅಂತ. ಈಗ ಏನು ಮಾಡಬೇಕು ಶಿಬಿ? ಧರ್ಮಕ್ಕೆ ಧರ್ಮ ಮುಖಾಮುಖಿಯಾಗಿ ನಿಂತಿದೆ. ಈ ಪಾರಿವಾಳವನ್ನು ರಕ್ಷಿಸುವುದಾ ಅಥವಾ ಆ ಗಿಡುಗದ ಹೊಟ್ಟೆ ತುಂಬಿಸುವುದಾ? ಗಿಡುಗ ಹೇಳುವಂಥದ್ದು ಸತ್ಯವೇ, ಅದು ನನ್ನ ಆಹಾರ, ನೀನು ಯಾಕೆ ಅದನ್ನು ಕಾಪಾಡುವುದು, ನನಗೆ ಕೊಟ್ಟು ಬಿಡು. ಆದರೆ ಶರಣಾಗತಿ ಅಲ್ವಾ ಶಿಬಿಯ ಬಳಿಯಲ್ಲಿ, ಏನು ಮಾಡುವುದು ಅಂತ ಇವನಿಗೂ ಕೂಡ ಆಲೋಚನೆ. ಆ ಹೊತ್ತಿಗೆ ಶಿಬಿ ಯೋಚನೆ ಮಾಡ್ತಾನಂತೆ, ನಿನಗೆ ಆಹಾರ ಬೇಕಾದದ್ದಲ್ಲ, ಈ ಪಾರಿವಾಳ ಎಷ್ಟು ತೂಕ ಉಂಟೋ ಅಷ್ಟು ಮಾಂಸವನ್ನು ನನ್ನ ಶರೀರದಿಂದ ತೆಗೆದು ನಿನಗೆ ಕೊಟ್ಟು ಬಿಡ್ತೇನೆ ಅಂತ. ಮೊದಲಿಗೆ ಮಾಂಸ ಕೊಡ್ತೇನೆ ಅಂತ ಹೇಳ್ತಾನೆ. ಆಗ ಗಿಡುಗ ಒಪ್ಪುವುದಿಲ್ಲ. ಕೊನೆಗೆ ಇವನು ಹೇಳ್ತಾನೆ, ನನ್ನ ಶರೀರದ ಮಾಂಸವನ್ನೇ ಕೊಡ್ತೇನೆ ಅಂತ. ಆವಾಗ ಸರಿ ಆಯಿತು ಅಂತ ಹೇಳ್ತದಂತೆ ಗಿಡುಗನ ರೂಪದಲ್ಲಿರುವಂಥ ಇಂದ್ರ. ಒಂದು ತಕ್ಕಡಿಯನ್ನು ತರಿಸಲಾಗ್ತದೆ. ರಾಣಿ ಇರ್ಬೋದು, ಸೇನಾಧಿಪತಿಗಳು, ಮಂತ್ರಿಗಳು ಎಲ್ಲರೂ ಹೇಳ್ತಾರೆ, ಬೇಡ ರಾಜ, ಬೇಡ, ಇದು ಎಂಥ ತೀರ್ಮಾನ ನಿನ್ನದು, ಇದು ಎಂಥ ಧರ್ಮನಿಷ್ಠೆ ಅಂತ. ಕೊನೆಗೆ ತಕ್ಕಡಿಯನ್ನು ತರಿಸಲಾಗ್ತದೆ. ಆ ತಕ್ಕಡಿಯಲ್ಲಿ ಒಂದು ಬದಿಯಲ್ಲಿ ಪಾರಿವಾಳವನ್ನು ಇಡ್ತಾನೆ, ಇನ್ನೊಂದು ಬದಿಯಲ್ಲಿ ತನ್ನ ತೊಡೆಯನ್ನು ಕತ್ತರಿಸಿ ಆ ತೊಡೆಯಿಂದ ಸ್ವಲ್ಪ ಮಾಂಸವನ್ನು ತೆಗೆದು ಅದಕ್ಕೆ ಇಡ್ತಾನಂತೆ ಶಿಬಿ. ಇವನು ಎಷ್ಟು ಮಾಂಸವನ್ನು ಇಟ್ಟರೂ ಕೂಡ ಆ ಪುಟ್ಟ ಪಾರಿವಾಳದ ತೂಕಕ್ಕೆ ಸಮವೇ ಆಗುವುದಿಲ್ಲ. ಎಷ್ಟೆಷ್ಟು ಮಾಂಸವನ್ನು ಇಟ್ಟರೂ ಇವನು ತೊಡೆಯಿಂದ ತೆಗೆದು
ಹಸಿ ಮಾಂಸವನ್ನು, ಆ ನೋವನ್ನು ಸಹಿಸಿಕೊಂಡು ಅವನಲ್ಲಿದ್ದಂಥ ಧರ್ಮ ಬುದ್ಧಿಯಷ್ಟು ನೋಡಿ ತನಗೆ ಕಷ್ಟ ಆದರೂ ತೊಂದರೆ ಇಲ್ಲ. ಆ ಒಂದು ಪುಟ್ಟ ಜೀವಿ, ಬಾಕಿ ಸಾಮಾನ್ಯರಾಗಿದ್ದಿದ್ರೆ ಅದೊಂದು ಪಾರಿವಾಳ ಹೋಗಲಿ ಗಿಡುಗ ತಿಂದರೆ ತಿಂತಿತ್ತು ಅಂತ ಭಾವಿಸ್ತಿದ್ರೋ ಏನೋ. ಆದರೆ ಶಿಬಿಯಲ್ಲಿ ಆ ಧೋರಣೆ ಇರಲಿಲ್ಲ. ಶಿಬಿಗೆ ಆ ಮನಸ್ಸು ಬರಲಿಲ್ಲ. ಆ ಪಾರಿವಾಳವನ್ನು ಕಾಪಾಡಬೇಕು ಅಂತ ಬಯಸ್ತಾನೆ. ತನ್ನ ತೊಡೆಯಲ್ಲಿದ್ದಂಥ ಮಾಂಸವನ್ನೆಲ್ಲ ಎಷ್ಟಿಟ್ಟರೂ ಕೂಡ ಪಾರಿವಾಳದ ತೂಕಕ್ಕೆ ಸಮನಾಗುವುದಿಲ್ಲ. ಕೊನೆಗೆ ತಾನೇ ಹೋಗಿ ಆ ತಕ್ಕಡಿಯಲ್ಲಿ ಕೂತ್ಕೊಂಡು ಬಿಡ್ತಾನಂತೆ. ಅಷ್ಟೊತ್ತಿಗೆ ಆಕಾಶದಲ್ಲಿ ದೇವದೊಂದುವಿಗಳು ಮುಳುಗುತ್ತದೆ, ಪುಷ್ಪ ವೃಷ್ಟಿಯಾಗುತ್ತದೆ. ಈ ಪಾರಿವಾಳ ಹಾಗೂ ಗಿಡುಗ ಏನಿತ್ತಲ್ಲ ಅವುಗಳೆರಡೂ ಕೂಡ ತಮ್ಮ ನಿಜ ರೂಪಕ್ಕೆ ಬಂದು ದೇವತೆಗಳಾಗಿ ಶಿಬಿಯ ಮುಂದೆ ನಿಲ್ತಾರಂತೆ. ಅಂದರೆ ಒಬ್ಬ ಗಿಡುಗ ಇಂದ್ರನಾಗಿ ಅಲ್ಲಿ ಪ್ರತ್ಯಕ್ಷನಾಗ್ತಾನೆ, ಹಾಗೂ ಪಾರಿವಾಳ ತಾನು ಅಗ್ನಿದೇವನಾಗಿ. ಹಾಗೂ ಅವರಿಬ್ಬರೂ ಕೂಡ ಹೇಳ್ತಾರೆ, ನಿನ್ನ ದಾನದ ಈ ನಿಷ್ಠೆಯಲ್ಲಿ ಎಷ್ಟುಂಟು, ನಿನ್ನ ಧರ್ಮನಿಷ್ಠೆ ಎಷ್ಟುಂಟು, ನೀನು ಶರಣಾಗತರಾಗಿ ಬಂದವರಿಗೆ ಆಶ್ರಯ ಕೊಡ್ತಿ, ಇಂಥ ಪ್ರಪಂಚದಲ್ಲೆಲ್ಲ ಸುದ್ದಿ, ನಿನ್ನನ್ನು ಪರೀಕ್ಷೆ ಮಾಡಬೇಕು ಅಂತ ನಾವು ಬಂದಿದ್ದೇವೆ. ನೀನು ಗೆದ್ದಿದ್ದಿ, ನೀನು ನಮ್ಮ ಮನಸ್ಸನ್ನು ಗೆದ್ದು ಬಿಟ್ಟಿದ್ದಿ ರಾಜ ಶಿಬಿ. ಈ ದಾನಕ್ಕೆ, ಧರ್ಮಕ್ಕೆ, ಕರುಣೆಗೆ, ಇದೆಲ್ಲದಕ್ಕೂ ಕೂಡ ಯುಗಾಂತರದವರೆಗೆ ನೀನೇ ಹೆಸರಾಗಿರ್ತಿ ಅಂತ ಆ ಇಬ್ಬರೂ ಕೂಡ ಶಿಬಿಗೆ ಆಶೀರ್ವಾದ. ಇಂದ್ರದೇವ ಹೇಳ್ತಾನೆ, ನೀನು ಧರ್ಮ ಎಷ್ಟು ಧರ್ಮಿಷ್ಠ ಅಂತ ಹೇಳುವಂಥದ್ದನ್ನು ಪರೀಕ್ಷೆ ಮಾಡಲಿಕ್ಕೆ ನಾವು ಬಂದೆವು, ಆದರೆ ನೀನು ಧರ್ಮದ ಎತ್ತರ ಎಷ್ಟು ಅಂತ ಹೇಳುವಂಥದ್ದನ್ನು ನಮಗೆ ತೋರಿಸಿಕೊಟ್ಟಿ ಅಂತ. ಈ ಶಿಬಿಯ ಕತೆ ನಮಗೆ ಏನು ಹೇಳುತ್ತದೆ ಅಂತ ಹೇಳಿದರೆ, ಧರ್ಮ ಅಂತ ಹೇಳಿದರೆ ಅದು ಕೇವಲ ಉಪದೇಶ ಅಲ್ಲ, ಅದು ನಮ್ಮ ಸ್ವಾರ್ಥವನ್ನು ಬಿಟ್ಟು ಇನ್ನೊಬ್ಬರಿಗೆ ಅಂತ ನಿಲ್ಲುವಂತಹ ಧೈರ್ಯ. ಅದು ಶರಣು ಬಂದವರನ್ನು ಕೈ ಬಿಡದ ಹೃದಯ ಏನುಂಟು, ಆ ನಿಜವಾದ ಆ ಕರುಣಾಪೂರ್ಣವಾದಂತಹ ಹೃದಯದ ಮಹತ್ವ ಅದು. ಹಾಗಾಗಿ ರಾಜ ಶಿಬಿ ನಮಗೆ ಕಲಿಸುವುದು ಒಂದೇ ಮಾತು, ಏನು ಅಂತ ಹೇಳಿದರೆ, ತ್ಯಾಗ ಇಲ್ಲದಂತಹ ಧರ್ಮ ಕೇವಲ ಮಾತು, ತ್ಯಾಗದಿಂದ ಬದುಕುವಂತಹ ಧರ್ಮ ಏನುಂಟಲ್ಲ ಅದುವೇ ಜೀವನ ಅಂತ. ಈ ರೀತಿಯಾದಂತಹ ಧರ್ಮಮಯ ಜೀವನವನ್ನು ನಾವು ಆಚರಿಸಬೇಕು. ಧರ್ಮ ಮಾರ್ಗದಲ್ಲಿ ನಡೆಯುವಾಗ ಸ್ವಾರ್ಥ ಚಿಂತನೆ ಇರಬಾರದು. ಈ ರೀತಿ ಶಿಬಿಯಿಂದ ನಾವುಗಳು ಕೂಡ ಕೆಲವೊಂದಷ್ಟು ಇಂತಹ ಅನೇಕ ಕಥೆಗಳು ಅನೇಕ ವಿಚಾರಗಳನ್ನು ನಾವು ಪುರಾಣಗಳಲ್ಲಿ ಕಾಣಬಹುದು ಸ್ನೇಹಿತರೆ. ಆ ಶಿಬಿಯಿಂದ ಇಂತಹ ಗುಣಗಳನ್ನು ನಾವು ಕೂಡ ಕಲಿತುಕೊಳ್ಳುವ, ನಮ್ಮ ಜೀವನವನ್ನು ಕೂಡ ಧರ್ಮಮಯವನ್ನಾಗಿಸುವ. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.